ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೇಪಾಳದಲ್ಲಿ ಪ್ರಕೃತಿ ಮುನಿದಿದೆ. ರೌದ್ರಾವತಾರ ತಾಳಿರೋ ಪ್ರವಾಹ ಕೇವಲ ಹಿಮಾಲಯದ ಕಣಿವೆಗಳನ್ನಷ್ಟೇ ಅಲ್ಲ, ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಭಾರತೀಯರು ಸೇರಿದಂತೆ ಜಗತ್ತಿನ ನಾನಾ ದೇಶಗಳ ನೂರಾರು ಪ್ರಜೆಗಳು ನಾಪತ್ತೆಯಾಗಿದ್ದು ಎಲ್ಲೆಲ್ಲೂ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾಗಾದರೆ ಕಣ್ಮರೆಯಾಗಿರೋ ಭಾರತೀಯರಲ್ಲಿ ಕನ್ನಡಿಗರಷ್ಟು ಎಷ್ಟು ಜನರನ್ನು ರಕ್ಷಣೆ ಮಾಡಲಾಗಿದೆ? ಬನ್ನಿ ನೋಡೋಣ. ನೇಪಾಳದಲ್ಲಿ ಬರೋಬ್ಬರಿ 288 ಭಾರತೀಯರು ಕಣ್ಮರೆ. ಈಶಾ ಫೌಂಡೇಶನ್ನ 80 ಯಾತ್ರಿಗಳ ಸಂಪರ್ಕ ಕಡಿತ. ನೇಪಾಳದ ಈ ಮಹಾಪ್ರಳಯದಲ್ಲಿ ಬರೋಬ್ಬರಿ 288 ಭಾರತೀಯರು ಕಣ್ಮರೆಯಾಗಿದ್ದಾರೆ. ಈ ಪೈಕಿ 73 ಜನರು ತ್ರಿಶೂಲಿ ವಿದ್ಯುತ್ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರಾಗಿದ್ದಾರೆ. ಇನ್ನು ಟಿಬೆಟ್ ಗಡಿಭಾಗದ ದಾರ್ಚಿನ್ನಲ್ಲಿ 95ಕ್ಕೂ ಹೆಚ್ಚು ಭಾರತೀಯರು ನೆರವಿಗಾಗಿ ಅಂಗಲಾಚಿದ್ದಾರೆ. ತಮಿಳುನಾಡಿನ 21 ಜನರನ್ನು ಭಾರತ ಸರ್ಕಾರ ಯಶಸ್ವಿಯಾಗಿ ರಕ್ಷಿಸಿದ್ದು ಅವರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರಲಾಗುತ್ತಿದೆ. ಇನ್ನು ಇದೇ ಪ್ರವಾಹದಲ್ಲಿ ಕೈಲಾಸ ಯಾತ್ರೆಗೆ ತೆರಳಿದ್ದ ಇಶಾ ಫೌಂಡೇಶನ್ನ 80 ಯಾತ್ರಿಗರ ಸಂಪರ್ಕ ಪೂರ್ಣ ಕಡಿತಗೊಂಡಿದೆ. ಬುಧವಾರ ಬೆಳಗ್ಗೆ ಇಮಿಗ್ರೇಷನ್ ಸೆಂಟರ್ನಿಂದ ಕಠ್ಮಂಡುಗೆ ಹೊರಟ ಕೆಲವೇ ನಿಮಿಷಗಳಲ್ಲಿ ಇಡೀ ತಂಡವೇ ನಾಪತ್ತೆಯಾಗಿದೆ. ಈ 80 ಜನರಲ್ಲಿ ಅಮೆರಿಕದ 22, ಆಸ್ಟ್ರೇಲಿಯಾದ 11, ಇಂಗ್ಲೆಂಡ್ನ 9 ಮಂದಿ ಸೇರಿದಂತೆ 16 ದೇಶಗಳ ಪ್ರಜೆಗಳಿದ್ದಾರೆ. ಈ ಭೀಕರ ದೃಶ್ಯ ಮತ್ತು ಯಾತ್ರಿಕರ ಸ್ಥಿತಿ ನೆನೆದು ಇಶಾ ಫೌಂಡೇಶನ್ ಮುಖ್ಯಸ್ಥ ಜಗ್ಗಿ ವಾಸುದೇವ್ ಗಳಗಳನೆ ಕಣ್ಣೀರಿಟ್ಟಿದ್ದಾರೆ. 11 from Australia, 9 from United Kingdom, 4 from Germany, 3 from France, 3 from Nepal, 2 from Netherlands, 2 from New Zealand, 2 from Singapore, 2 from Spain, 1 each from Finland, Hungary, Israel, Lithuania, Philippines, Portugal, Russia and South Africa, a total of 80. ಇನ್ನು ನಾಪತ್ತೆಯಾದವರ ಪಟ್ಟಿಯಲ್ಲಿ ಕನ್ನಡಿಗರ ಹೆಸರು ಇರುವುದು ರಾಜ್ಯದ ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಧಾರವಾಡ ಮೂಲದ ಕಳೆದ 10 ವರ್ಷಗಳಿಂದ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದ ರಾಕೇಶ್ ನಾಯಕ್ ಎಂಬುವವರು ಇಶಾ ಫೌಂಡೇಶನ್ ತಂಡದೊಂದಿಗೆ ನೇಪಾಳಕ್ಕೆ ತೆರಳಿದ್ದು ಕಳೆದ 2 ದಿನಗಳಿಂದ ಅವರ ಸಂಪರ್ಕ ಸಿಗದೆ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಸುಮಾರು 10 ವರ್ಷದಿಂದ ಆಸ್ಟ್ರೇಲಿಯಾದಲ್ಲಿದ್ದಾರೆ, ಮೆಲ್ಬರ್ನ್ನಲ್ಲಿ. ಅಲ್ಲಿಂದ ಇಶಾ ಫೌಂಡೇಶನ್ ಪ್ಯಾಕೇಜ್ ಟೂರಿಂದ ಮೆಲ್ಬೋರ್ನಿಂದ ಮಾನಸರೋವರೆಗೆ ಟ್ರಿಪ್ ಹೋಗಿದ್ರು. ಅವರೆಲ್ಲ ಗ್ರೂಪ್ ಟ್ರಿಪ್ ಹೋಗಿ ಎಲ್ಲ ನೋಡಿಕೊಂಡು ಬರ್ತಾ ಇದ್ರು. ಬರೋವಾಗ ಅವರು ಇಮಿಗ್ರೇಷನ್ ಆಫೀಸ್ ಒಳಗೆ ಹೋದಾಗ ಇದು ಪ್ರವಾಹ ಬಂದಿದೆ, ಅವರು ಇಮಿಗ್ರೇಷನ್ ಆಫೀಸಲ್ಲಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ, ಎಲೆಕ್ಟ್ರಿಕ್ ಮತ್ತು ನೆಟ್ ಕಾಂಟ್ಯಾಕ್ಟ್ ಎಲ್ಲ ಕಟ್ ಆಗಿದೆ. ಇನ್ನು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸಂಗಮೇಶ್ ಹಾಗೂ ಚಿಂಚೋಳಿ ತಾಲೂಕಿನ ಮಲ್ಲಿನಾಥ್ ಕೋಲುಕುಂದಿ ಎಂಬ 2 ಕನ್ನಡಿಗರು ಪ್ರವಾಹದಿಂದ ಸುರಕ್ಷಿತವಾಗಿ ಪಾರಾಗಿದ್ದಾರೆ. ಕಠ್ಮಂಡುವಿನ ಸುರಕ್ಷಿತ ಪ್ರದೇಶಕ್ಕೆ ಶಿಫ್ಟ್ ಆಗಿರುವ ಇವರೊಂದಿಗೆ ಖುದ್ದು ಮುಖ್ಯಮಂತ್ರಿಗಳೇ ವಿಡಿಯೋ ಕಾಲ್ ಮೂಲಕ ಮಾತನಾಡಿ ಧೈರ್ಯ ತುಂಬಿದ್ದಾರೆ. ಇಬ್ಬರನ್ನು ದೆಹಲಿ ಮಾರ್ಗವಾಗಿ ಕಲಬುರಗಿಗೆ ಕರೆತರಲು ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ. ಅಲ್ಲ, ಇನ್ನ ಒಂದಷ್ಟು ಜನ ಟೂರಿಸ್ಟು ಕರ್ನಾಟಕದಿಂದ ಬಂದವರು ಇನ್ನ ನಮಗೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಆತರ ಬಳಕ್ ಹೋಗ್ಬೇಡ, ಹೆಂಗಿರೋ ಸೇಫ್ ಆಗಿದ್ಯಾ? ಓಕೆ, ಭಾಳ ಸಂತೋಷ. ನೋಡು, ಹೇಳ್ತಾ ಇದೆಯಾ, ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ನಾನು ದೈವ ಭಕ್ತ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇತ್ತ ನೇಪಾಳದ ಪ್ರವಾಹದ ಬಿಸಿ ಭಾರತದ ಬಿಹಾರಕ್ಕೂ ತಟ್ಟಿದೆ. ಪ್ರವಾಹದ ನೀರು ಭಾರಿ ಪ್ರಮಾಣದಲ್ಲಿ ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಬಿಹಾರದ ಕೋಶಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಕೋಶಿ ಬ್ಯಾರೇಜ್ನ ಎಲ್ಲ 56 ಗೇಟುಗಳನ್ನು ತೆರೆದು ನೀರು ಹೊರಬಿಡಲಾಗಿದ್ದು ನದಿ ತೀರದ 100 ಹಳ್ಳಿಗಳು ಜಲಾವೃತಗೊಂಡಿವೆ. ಬಿಹಾರ ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ತುರ್ತು ಸಭೆ ನಡೆಸಿದ್ದು ಎನ್ಡಿಆರ್ಎಫ್ ಪಡೆಗಳು ಸಮರೋಪವಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಗಿಳಿದಿವೆ. ನೇಪಾಳದ ಈ ಭೀಕರ ಪ್ರಕೃತಿ ವಿಕೋಪ ಇಡೀ ಜಗತ್ತನ್ನೇ ಆತಂಕಕ್ಕೆ ತಳ್ಳಿದೆ. ನಾಪತ್ತೆಯಾಗಿರುವ ಪ್ರತಿಯೊಬ್ಬ ಭಾರತೀಯ ಹಾಗೂ ಕನ್ನಡಿಗ ಸುರಕ್ಷಿತವಾಗಿ ಮನೆಗೆ ಮರಳಲಿ ಎಂಬುದೇ ಎಲ್ಲರ ಪ್ರಾರ್ಥನೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.